ರಾಜ್ಯ ರಾಜಕಾರಣದ ಅತಿ ದೊಡ್ಡ ಟಾಕಿಂಗ್ ಪಾಯಿಂಟ್ ಪ್ರಜ್ವಲ್ ರೇವಣ್ಣ ಪ್ರಕರಣ. ರಾಜ್ಯದ ರಾಜಕಾರಣ ಪ್ರಜ್ವಲ್ ರೇವಣ್ಣ ಹಗರಣ ಹೊರಗೆ ಬಂದ ನಂತರ ಹಿಂದಿನಂತೆ ಇರೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರಿನ ರಾಜಕಾರಣ. ಈಗ ಪ್ರಶ್ನೆಗಳಿರೋದು ತುಂಬಾ ಮಹತ್ವಾಕಾಂಕ್ಷೆಯೊಂದಿಗೆ, ಸಾಕಷ್ಟು ಗುರಿಯೊಂದಿಗೆ. ಇದು ತಾತ್ಕಾಲಿಕ ಅಲ್ಲ, ಪರ್ಮನೆಂಟ್ ಮೈತ್ರಿ, ಲಾಂಗ್ ಟರ್ಮ್ ಮೈತ್ರಿ ಅಂತೆಲ್ಲ ಹೇಳಿಕೊಂಡು ಅಸ್ತಿತ್ವಕ್ಕೆ ಬಂದ ಬಿಜೆಪಿ ಜೆಡಿಎಸ್ ಮೈತ್ರಿ ಏನಾಗತ್ತೆ? ನಾಯಕರುಗಳಿಂದ ಬರ್ತಾ ಇರುವ ಮಾತುಗಳನ್ನು ಕೇಳಿಸಿಕೊಂಡ್ರೆ ಮೈತ್ರಿ ಉಳಿಸಿಕೊಳ್ಳುವ ಆಸೆ ಜೆಡಿಎಸ್ಗಿದ್ದಷ್ಟು ಬಿಜೆಪಿಗೆ ಕಾಣಿಸ್ತಾ ಇಲ್ಲ. ಈ ಮೈತ್ರಿ ಕಂಟಿನ್ಯೂ ಮಾಡಬೇಕಾ ಅನ್ನುವ ಗೊಂದಲದಲ್ಲಿ ಬಿಜೆಪಿ ಇದೆ. ಇತ್ತು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಬೇಡ, ಬೇರೆ ಯಾರಿಗಾರು ಟಿಕೆಟ್ ಕೊಡಿ ಅಂತ ಕೇಂದ್ರ ಬಿಜೆಪಿ ಒತ್ತಾಯಿಸಿತ್ತು ಅಂತ ಸ್ವತಃ ಅಮಿತ್ ಶಾ ಹೇಳಿದ್ರಂತೆ. ಇದು ವದಂತಿ ರೂಪದಲ್ಲಿತ್ತು. ನಮ್ಮ ಜೊತೆಗಿನ ಸಂದರ್ಶನದಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಈ ಮಾತನ್ನು ಒಪ್ಪಿಕೊಂಡಿದ್ದು. ದೇವೇಗೌಡರೇ ಅತ್ಯಾಸಕ್ತಿ ವಹಿಸಿ ಟಿಕೆಟ್ ಕೊಡಿಸಿದ್ರಂತೆ. ಈಗ ವಿಡಿಯೋ ವೈರಲ್ ಆಗಿದ್ದಾವೆ. ಬಿಜೆಪಿಗೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶಾದ್ಯಂತ ಮುಜುಗರದ ಸನ್ನಿವೇಶ. ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಒಂದು ನ್ಯಾಷನಲ್ ನ್ಯೂಸ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ರಾಹುಲ್, ಪ್ರಿಯಾಂಕಾ ಹೋದಲ್ಲಿ ಬಂದಲ್ಲಿ ಈ ವಿಷಯ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಈ ವಿಷಯವನ್ನ ಎಷ್ಟು ಯಶಸ್ವಿಯಾಗಿ ರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು ಅಂದ್ರೆ, ನರೇಂದ್ರ ಮೋದಿ, ಅಮಿತ್ ಶಾ ಇದರ ಬಗ್ಗೆ ಮಾತನಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು.
ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮೈತ್ರಿ ಮುಂದುವರಿಸುವ ಬಗ್ಗೆ ಕೆಲವೇ ದಿನಗಳಲ್ಲಿ ತೀರ್ಮಾನ ಅನ್ನೋ ಥರ ಮಾತಾಡಿದ್ರು. 2-3 ದಿವಸಗಳಲ್ಲಿ ನಿರ್ಧಾರ ಅನ್ನೋ ಥರ. ಆಮೇಲೆ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಅದರ ಅರ್ಥ ಮೈತ್ರಿ ಮುಗಿದ್ರೆ ಮುಗೀಲಿ ಅಂತ ಬಿಜೆಪಿ ಅವರ ಮನಸ್ಸಿನಲ್ಲಿದೆಯಾ? ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ನಿನ್ನೆ ಮಾತಾಡುವಾಗ ಇದೊಂದು ಲಾಂಗ್ ಟರ್ಮ್ ಮೈತ್ರಿ, ಪ್ರಜ್ವಲ್ ರೇವಣ್ಣ ಹಗರಣದಿಂದ ಪ್ರಕರಣದಿಂದ ಬಿಜೆಪಿಗೇನು ಮುಜುಗರ ಆಗಿಲ್ಲ, ಪ್ರಜ್ವಲ್ ರೇವಣ್ಣ ಮೈತ್ರಿ ಅಭ್ಯರ್ಥಿ ಅಲ್ಲ, JDS ಅಭ್ಯರ್ಥಿ ಅಂತೆಲ್ಲ ಹೇಳ್ತಾ ಮೈತ್ರಿ ಮುಂದುವರಿಸೋದು ಬಿಡೋದು ಬಿಜೆಪಿಗೆ ಬಿಟ್ಟಿದ್ದು ಅಂತ. ಈಗ ಅದು ಕೇಂದ್ರದ ಅಲ್ಲಾಗಿರೋದು, ದೆಹಲಿಯಲ್ಲಾಗಿರೋದು, ರಾಜ್ಯದಲ್ಲಾಗಿಲ್ಲ, ಲೋಕಸಭಾ ಚುನಾವಣೆಗೆ ಆಗಿರೋದು. ಅದರಿಂದ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ. ಅದನ್ನು ನಮ್ಮ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ. ಚರ್ಚೆ ಆದಮೇಲೆ ನನಗನ್ಸುತ್ತೆ ಇನ್ನೊಂದು 2-3 ದಿನದಲ್ಲಿ ಅದರದ ಸ್ವರೂಪ ಗೊತ್ತಾಗ್ತೈತೆ. ಒಟ್ಟಿನಲ್ಲಿ ನಮ್ಮ ಕೇಂದ್ರದ ಸಂಸದೀಯ ಮಂಡಳಿ ಏನು ತೀರ್ಮಾನ ತೆಗೆದುಕೊಳ್ತೀವಿ ಅದಕ್ಕೆ ನಾವು ಬದ್ಧರಿದ್ದೀವಿ. ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ, ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವ್ರಿಗೆ ಸೇರಿತ್ತು. ನಾನು ಅದ್ರ ಬಗ್ಗೆ ಇದು ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನಲ್ಲಿಲ್ಲ, ಅದರ ಆಸಕ್ತಿನೂ ಇಲ್ಲ. ಈ ಮೈತ್ರಿಯ ಒಪ್ಪಂದ BJP ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ ರನ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲೇ ಮಾಡ್ಕೊಂಡಿದ್ದೇವೆ. ಈ ಪ್ರಕರಣದಿಂದ ಮುಜುಗರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿದ್ದು. ಇದರಲ್ಲಿ ನಂದೇನು ತಕರಾರಿಲ್ಲ, ನಮ್ಮದೇನಿಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರತಕ್ಕಂಥದ್ದೇನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಹಾಸನದ JDS ಪಕ್ಷದ ಅಭ್ಯರ್ಥಿ, ನಾನು BJP ಮೈತ್ರಿ ಅಂತ ಹೇಳಲ್ಲ. ಈಗ ನಾನು ಈ ಒಂದು ಮೈತ್ರಿ ಮಾಡ್ಕೊಂಡು ಉದ್ದೇಶವೇ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ನವರಿಗೆ ನಿದ್ದೆಗೆಟ್ಟಿರೋದು. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಾನೇನು ಸ್ವಲ್ಪ ಓವರ್ ಎಕ್ಸಾಜರೇಟ್ ಮಾಡಿದ್ನಾ ವೆನ್ ಐ ಸೆಡ್ ಹಳೆ ಮೈಸೂರು ಭಾಗದ ರಾಜಕಾರಣ ಹಿಂದಿನಂತೆ ಇರೋದಿಲ್ಲ ಈ ಪ್ರಕರಣ ಹೊರಗೆ ಬಂದ ನಂತರ ಅಂತ ಹೇಳಿದಾಗ? ಇದೇನು ಅಷ್ಟು ದೊಡ್ಡದಲ್ಲ, ಇವತ್ತು ಶುರುವಾಗಿದೆ ನಾಳೆ ಮುಗಿದು ಹೋಗುತ್ತೆ ಅಂತೇನಾರು ಹಾಗೇನಾದ್ರು ಇದೆಯಾ? ಇಲ್ಲ ನೋಡಿ, ರಾಜಕಾರಣದಲ್ಲಿ ಓವರ್ ಎಕ್ಸಾಗ್ರೇಟ್ ಅಂತಕ್ಕಂಥದ್ದು ಇರಲ್ಲ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇಡೀ ದೇಶವ್ಯಾಪಿ ಚರ್ಚೆ ಆಗ್ತಿರುವಾಗ ಅದರ ಇಫೆಕ್ಟ್ ಏನಾಗುತ್ತೆ ಅಂತಕ್ಕಂಥದ್ದನ್ನು ಈಗಲೇ ಊಹಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಯಾವ ಟ್ವಿಸ್ಟ್ ಆ್ಯಂಡ್ ಟರ್ನನ್ನು ತೆಗೆದುಕೊಳ್ಳುತ್ತೆ ಈ ಇಡೀ ಬೆಳವಣಿಗೆ ಅಂತಕ್ಕಂಥ. ಆದರೆ ನನಗೆ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಅಜಿತ್, ಮೈತ್ರಿ ಕಳೆದುಕೊಳ್ಳುವ ಹಂತಕ್ಕೆ ಇನ್ನೂವರೆಗೂ ಆ ರೀತಿಯ ಚರ್ಚೆ ನಡೆದಿಲ್ಲ. ರಾಜ್ಯ ನಾಯಕರಲ್ಲ ಚರ್ಚೆ ನಡೆದಿದೆ. ಯಾಕಂದರೆ ಇದು ರಾಜ್ಯ ನಾಯಕರ ಒಪ್ಪಿಗೆ ಇಲ್ಲದೆ ಅಥವಾ ಅವ್ರ ಜೊತೆ ಸಮಾಲೋಚನೆ ನಡೆಸದೆ ಮಾಡಿಕೊಂಡಂಥ ಮೈತ್ರಿ. ಅದರಲ್ಲೂ ಪ್ರಮುಖವಾಗಿ ಈಗ CT ರವಿ ಅವ್ರಿಗೆ ಭೋಜೇಗೌಡ ಕ್ಯಾಂಡಿಡೇಟ್ ಆಗೋದು ಪರ್ಸ್ನಲಿ ಅವ್ರಿಗೆ ಕೆಲಸ ಮಾಡದೇ ಇರುವ ಪರಿಸ್ಥಿತಿ ನಿರ್ಮಾಣ ಮಾಡುತ್ತೆ. ಯಾಕಂದರೆ CT ರವಿ ವಿರುದ್ಧ ಭೋಜೇಗೌಡ ಓಪನ್ ಆಗಿ ಅದನ್ನು ತೊಗೊಂಡ್ಬಿಡೋಣ. ಹಂಗಿದ್ರೆ ಬ್ರೇಕಿಂಗು ವಿಧಾನ ಪರಿಷತ್ತದು ಅಲ್ವಾ? ಪ್ಲೀಸ್. ಎಸ್, ವಿಧಾನ ಪರಿಷತ್ ಚುನಾವಣೆಗಳು ಬರ್ತಾ ಇದ್ದಾವೆ. ವಿಧಾನ ಪರಿಷತ್ತಿಗೆ ಮೈತ್ರಿ ಇರುತ್ತೋ ಇಲ್ವೋ ಅನ್ನುವ ಸನ್ನಿವೇಶ. ಜೂನ್ 3ನೇ ತಾರೀಕು ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆ. ಲೋಕಸಭಾ ಚುನಾವಣೆ ಹಿಂದಿನ ದಿವಸ, ಲೋಕಸಭಾ ಚುನಾವಣೆ ಫಲಿತಾಂಶದ ಹಿಂದಿನ ದಿವಸ.
ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಶುರುವಾಗ್ತಾ ಇದೆ. ಮೇ 16ರ ತನಕ ನಾಮಪತ್ರ ಸಲ್ಲಿಸಬಹುದು. ಈ ಚುನಾವಣೆಗೆ ಕಾಂಗ್ರೆಸ್ 3 ತಿಂಗಳ ಹಿಂದೆನೆ ಅಭ್ಯರ್ಥಿಗಳನ್ನ ಘೋಷಿಸಿದೆ. ಈಗ ಬಿಜೆಪಿ ಅವರು ಜೆಡಿಎಸ್ನವರು ನಮಗೆಷ್ಟು ನಿಮಗೆಷ್ಟು ಅಂತ ಮಾತಾಡಿ ನಿರ್ಧಾರ ಮಾಡಿಕೊಂಡು ಅಭ್ಯರ್ಥಿ ಘೋಷಣೆ ಮಾಡಬೇಕು. ನಾಮಪತ್ರ ಸಲ್ಲಿಕೆ ಶುರುವಾಗೋದು 9ನೇ ತಾರೀಕಿನಿಂದ. ನಾಳೆ ಶುರುವಾಗುತ್ತೆ. 16ನೇ ತಾರೀಕಿನ ತನಕ ನಾಮಪತ್ರ ಸಲ್ಲಿಸಬಹುದು. 20ನೇ ತಾರೀಕು ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. 3ನೇ ತಾರೀಕು ಮತದಾನ ನಡೆಯುತ್ತೆ. 6ನೇ ತಾರೀಕು ಫಲಿತಾಂಶ ಬರುತ್ತೆ. ಕಾಂಗ್ರೆಸ್ನಿಂದ ಈಗಾಗಲೇ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ರಾಮೋಜಿ ಗೌಡ, ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಕೆ ಮಂಜುನಾಥ್, ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಆಯನೂರು ಮಂಜುನಾಥರನ್ನ ಘೋಷಣೆ ಮಾಡಲಾಗಿದೆ. 3 ತಿಂಗಳಿಂದನೇ ಘೋಷಣೆ ಮಾಡಿದೆ ಕಾಂಗ್ರೆಸ್. ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಡಿ ಶ್ರೀನಿವಾಸ್, ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಮರಿತಿಬ್ಬೇಗೌಡ. ಆಗ್ನೇಯ ಶಿಕ್ಷಕರ ಕ್ಷೇತ್ರ ಡಿ ಶ್ರೀನಿವಾಸ್, ಬಿಜೆಪಿಯ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಗಂಡ ಪತಿ ಡಿ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಈ ಮಧ್ಯದಲ್ಲಿ ಜೆಡಿಎಸ್ನ ಭೋಜೇಗೌಡರು ಅವರು ಘೋಷಣೆ ಮಾಡಿದ್ದಾರೆ, 13ನೇ ತಾರೀಕಿನ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಅಂತ ಭೋಜೇಗೌಡರು ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಮೈತ್ರಿಯ ಕಥೆ ಏನು? ಮೈತ್ರಿಯ ಚರ್ಚೆ ಆಗಿಲ್ಲ. ಇರುವ 6 ಕ್ಷೇತ್ರಗಳ ಪೈಕಿ ಬಿಜೆಪಿಗೆ ಎಷ್ಟು, ಜೆಡಿಎಸ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಆಗಲೇ ಭೋಜೇಗೌಡರು ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಅಂತ ಘೋಷಿಸಿಬಿಟ್ರು. ತಾತ್ಪರ್ಯ ಏನು? ಕಳೆದ ಸಲ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಭೋಜೇಗೌಡರು ಗೆದ್ದಿದ್ರು. ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ರಶಾಂತ್ ನಾತು ಅದನ್ನೇ ಹೇಳ್ತಾ ಇದ್ರು. ಈಗ ಮೈತ್ರಿ ಇದೆ ಅನ್ನುವ ಕಾರಣಕ್ಕೆ ಸಿ.ಟಿ. ರವಿ ಅವರು ಭೋಜೇಗೌಡರ ಪರವಾಗಿ ಪ್ರಚಾರ ಮಾಡೋದಕ್ಕೆ ಬಂದು ಬಿಡ್ತಾರ. ಕಳೆದ ಸಲ ಸಿ.ಟಿ. ರವಿ ಅವರ ಸೋಲಿಗೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಭೋಜೇಗೌಡರ ಪ್ರಯತ್ನ ಕೂಡ ದೊಡ್ಡ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಎಸ್ ಸರ್, ಪ್ರಶಾಂತ್,
ಹೇಳ್ತಾ ಇದ್ರಿ ನೀವು ವಿಧಾನ ಪರಿಷತ್ ಚುನಾವಣೆ ಭೋಜೇಗೌಡರ ಪರವಾಗಿ ಹೆಂಗೆ ಸಿ ಟಿ ರವಿ ಅವರು ಬಂದು? ಅದೇ ನನಗನ್ಸುತ್ತೆ ನೋಡಿ, ಜೂನ್ 4ರ ಅಂತಿಮ ಫಲಿತಾಂಶ ಬರುವವರೆಗೆ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿ JDSನ ಮೈತ್ರಿಯನ್ನು ಮುರಿದುಕೊಳ್ಳುವ ಗೊಡವೆಗೆ ಹೋಗುತ್ತೆ ಅಥವಾ ಅನೇನೋ ಅನೌನ್ಸ್ ಮಾಡುವ ರೀತಿಯಲ್ಲಿ ಮಾಡುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಓಕೆ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭೋಜೇಗೌಡರ ವಿರುದ್ಧ ಈಗ ಕ್ಯಾಂಡಿಡೇಟ್ ಆಗಬಲ್ಲವ್ರು ಯಾರು ಅಂತ ನೋಡಿದಾಗ ರಘುಪತಿ ಭಟ್ರಿಗೆ ಮನಸ್ಸಿತ್ತು. ರಘುಪತಿ ಭಟ್ರು ಏನು MLA ನಿಂತಿರಲಿಲ್ಲ, ಅವರಿಗೆ ಮನಸ್ಸಿತ್ತು. ಯಾಕಂದರೆ ಮಂಗಳೂರು, ಚಿಕ್ಕಮಗಳೂರು, ಉಡುಪಿ ಈ ಎಲ್ಲ ಜಿಲ್ಲೆಗಳು ಬರ್ತಕ್ಕಂಥ ಒಂದು ದೊಡ್ಡ ಕ್ಷೇತ್ರ ಇದು. ಕಳೆದ ಬಾರಿ ಭೋಜೇಗೌಡರು ಗೆದ್ದಿದ್ರು. ಆದರೆ ಈ ಬಾರಿ BJP ತರಾತುರಿಯಲ್ಲಿ ಕ್ಯಾಂಡಿಡೇಟ್ ಹಾಕುತ್ತೆ ಅನ್ನೋದು ಸಿ ಟಿ ರವಿ ಆ ತರಹದ ಕೆಲ ನಾಯಕರಿಗೆ ಅದು ಮನಸ್ಸಿದೆ. ಆದರೂ ಕೂಡ ವಿಜಯೇಂದ್ರ ಇರಲಿ, ಬೇರೆ ಪಕ್ಷದ ನಾಯಕರ ಆಪ್ತ ಮೂಲಗಳ ಜೊತೆ ಕೂಡ ನಾನು ಮಾತನಾಡಿದೆ. ಅವರಿಗೆ ಅಷ್ಟೊಂದು ಕಡಿದುಕೊಳ್ಳುವ ಆತುರತೆ ಇದ್ದಂತಿಲ್ಲ. ಕಾರಣ ಇಷ್ಟೇ, ಹೈಕಮಾಂಡ್ ಮೈತ್ರಿ ಮಾಡಿಕೊಂಡಿದೆ. ಈಗ ಮೈತ್ರಿ ಕಡಿದುಕೊಳ್ಳೋದು ಅಂದರೆ ಅರ್ಥ ಏನು ಅಂತಕ್ಕಂಥದ್ದು. ಬರೀ ಪ್ರಜ್ವಲ್ ರೇವಣ್ಣ ಕೇಸ್ ಇಟ್ಕೊಂಡು ಮೈತ್ರಿಯನ್ನು ಕಡಿದುಕೊಳ್ಳಿಕ್ಕೆ ಹೋದರೆ ಈಗ ಈ ಕೇಸ್ ಟ್ವಿಸ್ಟ್ ಆ್ಯಂಡ್ ಟರ್ನ್ ಹೇಗೆ ತೆಗೆದುಕೊಳ್ಳುತ್ತೆ, ಆ್ಯಂಟಿ ಕಾಂಗ್ರೆಸ್ ಫೋರ್ಸಸ್ಗಳು, ಆ್ಯಂಟಿ ಕಾಂಗ್ರೆಸ್ ಮತದಾರರು ಒಂದಾಗಿದ್ದಾರೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಹಳೆ ಮೈಸೂರಿನಲ್ಲಿ ಸೀಟ್ ಹೆಚ್ಚಿಗೆ ಬರುವಂಥ ಒಂದು ವಾತಾವರಣ ಇರತಕ್ಕಂಥ ಸಂದರ್ಭದಲ್ಲಿ ಏಕಾಏಕಿ ಮೈತ್ರಿ ಕಳೆದುಕೊಂಡ್ರೆ ಅದರ ರಿಪರ್ಕೇಷನ್ಸ್ ಏನು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ರಾಜ್ಯ ನಾಯಕರ ಅನೇಕ ಮೂಲಗಳು ಹೇಳುತ್ತಿರುವ ಪ್ರಕಾರ ಸರಿ, ಸಿ ಟಿ ರವಿ ಅವರಿಗೆ ಸ್ಪೆಸಿಫಿಕಲಿ ಸಿ ಟಿ ರವಿ ಅವರಿಗೆ ಭೋಜೇಗೌಡರು ಕ್ಯಾಂಡಿಡೇಟ್ ಆಗೋದರ ಬಗ್ಗೆ ಮನಸ್ಸಿಲ್ಲ. ಯಾಕಂದರೆ ಭೋಜೇಗೌಡರು ನೇರವಾಗಿ JDSನ್ನು ಕಾಂಗ್ರೆಸ್ಸಿಗೆ ಬೆಂಬಲಿಸಿ ಸಿ ಟಿ ರವಿಯನ್ನು ಸೋಲಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರಚಾರ ಮಾಡಿದರು ಅನ್ನುವ ಕಾರಣಕ್ಕೋಸ್ಕರ. ಆದರೆ ಈಗ ಬೆಂಗಳೂರಿನ ಶಿಕ್ಷಕರ ಅಭ್ಯರ್ಥಿ ಯಾರು, ಬೆಂಗಳೂರಿನ ಪದವೀಧರ ಅಭ್ಯರ್ಥಿ ಯಾರು ಅಂತಕ್ಕಂಥದ್ದು ಕೂಡ ಫೈನಲ್ ಆಗಬೇಕು. ಆ ದೇವೇಗೌಡರ, AH ಆನಂದ್ ಇಬ್ಬರ ಹೆಸರುಗಳು ಕೂಡ ಓಡಾಡ್ತಾ ಇವೆ. ಅದು BJPಗೆ ಬರುತ್ತೆ. ಭೋಜೇಗೌಡರ ಸೀಟ್ JDSಗೆ ಹೋಗುತ್ತೆ. ಧನಂಜಯ ಸರ್ಜಿ ಶಿವಮೊಗ್ಗದಿಂದ ಚುನಾವಣೆ ನಿಂತ್ಕೊಳ್ತಾರೆ, ಆಯನೂರು ಮಂಜುನಾಥ್ ವಿರುದ್ಧ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇವೆ. ಹೀಗಾಗಿ ನನಗನ್ಸುತ್ತೆ ಅಜಿತ್, ಇದು ಅಂತಿಮ ನಿರ್ಧಾರ ಆಗಿಲ್ಲ. ಕರ್ನಾಟಕದ BJPಯಲ್ಲಿ ಕೆಲವರಿಗೆ ಅನಿಸ್ತಾ ಇದೆ, ಪ್ರಜ್ವಲ್ ರೇವಣ್ಣ ಒಂದು ಕೇಸ್ ನೋಡಿದ ನಂತರ ಇಡೀ ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಹೇವರಿಕೆ ಬಂದಿದೆ. ಆ ಕಾರಣಕ್ಕೋಸ್ಕರ ಮೈತ್ರಿ ಕೊಡಿದುಕೊಳ್ಳಲು ಸಕಾಲ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಒಂದು ರಾಷ್ಟ್ರೀಯ ಪಕ್ಷ ಅಷ್ಟೊಂದು ತರಾತುರಿಯಲ್ಲಿ ನಿರ್ಣಯ ತೆಗೆದುಕೊಳ್ಳುತ್ತಾ ಅಂತಕ್ಕಂಥದ್ದು ಪ್ರಶ್ನಾರ್ಥಕ. ನಿಶ್ಚಿತವಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಒಂದು ಕಪ್ಪು ಚುಕ್ಕೆಯನ್ನು, ಕಳಂಕವನ್ನು, ಒಂದು ಮುಜುಗರವನ್ನು BJPಗೂ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ತಂದೊಡ್ಡಿದೆ. ಆದರೆ ಇಷ್ಟೊಂದು ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಂಡ್ರೆ ನೋಡಿ, BJP JDS ಜೊತೆ ಮೈತ್ರಿ ಮಾಡಿಕೊಂಡಿದ್ದಾಕೆ ಎರಡು ಕಾರಣಗಳು. ಒಂದು, ಸದ್ಯದ ವರ್ತಮಾನದ ಸ್ಥಿತಿಯಲ್ಲಿ ಶಾರ್ಟ್ ಟರ್ಮ್ ಗೇನ್ ಆಗಬೇಕು, ಕಾಂಗ್ರೆಸ್ ವಿರುದ್ಧದ ಮತಗಳು ಒಂದಾಗಬೇಕು ಅನ್ನುವ ಕಾರಣಕ್ಕೋಸ್ಕರ. BJP ನಾಯಕರು ಹೇಳದೇ ಇರುವ ಒಂದು ಕಾರಣವೂ ಕೂಡ ಇದೆ, ಒಕ್ಕಲಿಗರ ಮತಗಳನ್ನು ಭವಿಷ್ಯದಲ್ಲಿ ಒಂದು ವೇಳೆ JDSನ ಅಸ್ತಿತ್ವ ಇರುತ್ತೋ ಇಲ್ವೋ ಅಂತಕ್ಕಂಥದ್ದು ಪ್ರಶ್ನಾರ್ಥಕ, ಯಾವಾಗಲೂ ಪ್ರಶ್ನಾರ್ಥಕನೇ ಅದು. ಆಗ ಒಕ್ಕಲಿಗರ ಮತಗಳು BJPಗೂ ಅರ್ಧ ಬರಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಮೈತ್ರಿಯನ್ನು ಮಾಡಿಕೊಳ್ಳಲಾಗಿದೆ. ಹಿಂದೆ ಲೋಕಶಕ್ತಿ ಪಕ್ಷದ ಜೊತೆ JH ಪಟೇಲ್ ಜೊತೆ ಯಾಕೆ ಮೈತ್ರಿ ಮಾಡಿಕೊಳ್ಳಲಾಗಿತ್ತು? ಲಿಂಗಾಯತ ಮತಗಳು ಜೊತೆಗೆ ಬರಲಿ ಅನ್ನುವ ಕಾರಣಕ್ಕೋಸ್ಕರ. ಈಗ ಒಕ್ಕಲಿಗ ಮತಗಳು ಜೊತೆಗೆ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಮೈತ್ರಿ ಮಾಡಿಕೊಳ್ಳಲಾಗಿತ್ತು. ಆದರೆ ಕೇವಲ ಪ್ರಜ್ವಲ್ ರೇವಣ್ಣ ಕೇಸನ್ನು ಇಟ್ಕೊಂಡು ಮೈತ್ರಿಯನ್ನು ಕಡಿದುಕೊಂಡ್ರೆ ಅದರ ರಿಪರ್ಕೇಷನ್ಸ್ ಏನಾಗುತ್ತೆ ಅದನ್ನು ಸ್ಟಡಿ ಮಾಡಿದೆ. ಪ್ರಾಯಶಃ ನನಗನ್ಸುತ್ತೆ ಹೈಕಮಾಂಡ್ಗೆ ಈಗ ಅಷ್ಟೊಂದು ಟೈಮೂ ಇಲ್ಲ. ಜೂನ್ 1ರವರೆಗೆ ಬ್ಯಾಕ್ ಟು ಬ್ಯಾಕ್ ಎಲೆಕ್ಷನ್ಸ್ಗಳಿವೆ. ಹಾಗಾದರೆ ಭೋಜೇಗೌಡರು ಏನು ತಂಪಾಡಿಗೆ ತಾವು ಘೋಷಣೆ ಮಾಡಿಬಿಟ್ರಾ, ಯಾರ ಜೊತೆನೂ ಚರ್ಚೆ ಮಾಡಿದೆ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಅಂತ? ಅಲ್ಲ, ಅಂದರೆ ವಿಧಾನ ಪರಿಷತ್ಗೆ ಇಲ್ಲಿ ಇವರು ಅಲ್ಲಿ ಇವರು ಅಂತಕ್ಕಂಥದ್ದು ಫೈನಲೇ ಆಗಿರಲಿಲ್ಲ. ಇದು ಬೋಲಿಯಲ್ಲಿ ಅಂದರೆ ಮೌಖಿಕವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಷಯ ಆಗಿದ್ದಲ್ಲಿ ಈಗ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಅಂದರೆ ಸಿಟ್ಟಿಂಗ್ ಯಾರ್ಯಾರಿದ್ದಾರೋ ಅವ್ರವ್ರ ಕ್ಯಾಂಡಿಡೇಟು ಅಂತಕ್ಕಂಥದ್ದು ನಿರ್ಧಾರ ಆಗಿತ್ತು. ಈಗ ಆ ದೇವೇಗೌಡರು ಕ್ಯಾಂಡಿಡೇಟ್ ಆಗಬೇಕು ಅಂತಕ್ಕಂಥದ್ದು ಮೈತ್ರಿಯಲ್ಲಿ ನಿರ್ಣಯ ಆಗಿತ್ತೆ, ಅಥವಾ ಆ ದೇವೇಗೌಡರು ಬೇಡಪ್ಪ AH ಆನಂದ್ಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಮೈತ್ರಿಯಲ್ಲಿ ಚರ್ಚೆ ಆಗಿದೆ. ವಿಧಾನ ಪರಿಷತ್ತದ್ದು ಮೈತ್ರಿಯಲ್ಲಿ ಚರ್ಚೆ ಆಗಿಲ್ಲ. ಆದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆ ಕಾರಣದಿಂದ ಭೋಜೇಗೌಡರು ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನನಗನ್ಸುತ್ತೆ ರಾಜ್ಯ ನಾಯಕರು ಏಕಪಕ್ಷೀಯವಾಗಿ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೈತ್ರಿ ಮಾಡ್ಕೊಂಡಿದ್ದೇ ದಿಲ್ಲಿಯವರು, ಇವರನ್ನೇನು ಕೇಳಿರಲೂ ಇಲ್ಲ.
ಇವರನ್ನೇನು ಸಭೆಗೆ ಬನ್ನಿ ಅಂತ ಕರೆದಿರಲಿಲ್ಲ. ಈಗ ಏಕಾಏಕಿ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಬೇಕಾದ್ರೆ ನಿಮ್ಗೆ ಹೈಕಮಾಂಡ್ ಒಪ್ಪಿಗೆ ಬೇಕು. ಚುನಾವಣೆ ಮುಗಿದು 2 ದಿನದಲ್ಲಿ ಆ ರೀತಿಯ ನಿರ್ಣಯವನ್ನು ರಾಷ್ಟ್ರೀಯ ಪಕ್ಷ ತೆಗೆದುಕೊಳ್ಳುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಜಿತ್. ಆದರೆ ಒಂದಂತೂ ಸ್ಪಷ್ಟ, ಪ್ರಜ್ವಲ್ ರೇವಣ್ಣ ಪ್ರಕರಣದ ಮುಜುಗರ ಏನಾಗಿದೆ, ಆ ಮುಜುಗರದ ನಂತರ ಒಂದು ಸಂದೇಶ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಅನ್ನೋ ತೀರ್ಮಾನ ಹೈಕಮಾಂಡ್ ಮಾಡಿದರೆ ಇಂಥ ನಿರ್ಣಯಗಳು ಆಗಲಿಕ್ಕೆ ಸಾಧ್ಯವೇ. ಇಲ್ಲಿಯವರೆಗಂತೂ ಆ ರೀತಿಯ ನಿರ್ಣಯಗಳಾಗಿಲ್ಲ ಅನ್ನೋದನ್ನು BJP ಮೂಲಗಳು ಹೇಳ್ತಾ ಇವೆ. ಎಸ್, ಒಂದು ಸಣ್ಣ ಬ್ರೇಕ್ ಆದಮೇಲೆ ಆನಂದನ್ ಮಾತಾಡ್ತೀನಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ನೇರ ಸಂಪರ್ಕದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.